ನಮಸ್ತೆ, ರುಚಿ ಫುಡ್ ಚಾನಲ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಮಂಗಳೂರಲ್ಲಿ ಎಲ್ಲಿ ಹೋದ್ರೂ ನೀರು ದೋಸೆ ಬೇಡ ಅಂತ ಹೇಳುವವರಿಲ್ಲ. ಇದು ಮಂಗಳೂರಿನ ಅತ್ಯಂತ ಜನಪ್ರಿಯ ತಿಂಡಿ. ಇದನ್ನು ಹೇಗೆ ಮಾಡೋದು ಅಂತ ನೋಡುವ. ಬೆಳಗಿನ ಉಪಹಾರ, ಚಹಾ, ತಿಂಡಿ, ಹಬ್ಬ ಹರಿದಿನಗಳಲ್ಲಿ ಇದು ಇದ್ದೇ ಇರುತ್ತೆ. ದೋಸೆ ಮಾಡಲಿಕ್ಕೆ ನಾನು 2 ಕಪ್ ಬೆಳ್ತಿಗೆ ಅಕ್ಕಿ, ಸೋನಾ ಮಸೂರಿ ಆಗ್ಬೋದು, ದೋಸೆ ಅಕ್ಕಿ ಆಗ್ಬೋದು, ಯಾವುದೂ ಆಗ್ಬೋದು, ಅದನ್ನು ಚೆನ್ನಾಗಿ 2-3 ಗಂಟೆ ನೆನೆಸಿರಬೇಕು. ಆಮೇಲೆ ಚೆನ್ನಾಗಿ ತೊಳೆದು ಬೆಣ್ಣೆಯಂತೆ ಮೃದುವಾಗಿ ಗ್ರೈಂಡ್ ಆಗಬೇಕು. ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಕೆಲವರು ಇದಕ್ಕೆ ಅನ್ನವನ್ನು ಕೂಡ ಸೇರಿಸ್ತಾರೆ. ನಾನು ತೆಂಗಿನಕಾಯಿ ಆಗಲಿ ಅನ್ನ ಆಗಲಿ ಯಾವುದನ್ನು ಸೇರಿಸಿಲ್ಲ. 1 ಕಪ್ ತೆಂಗಿನ ತುರಿ ಹಾಕ್ಬೋದು. ಇದಕ್ಕಿಂತ ಸ್ವಲ್ಪ ಸಾಫ್ಟ್ ಆಗುತ್ತೆ, ಆಮೇಲೆ ರುಚಿಯೂ ಬರುತ್ತೆ. ನಾನು ಯಾವುದನ್ನು ಸೇರಿಸಿಲ್ಲ, ಸಿಂಪಲ್ಲಾಗಿ ಮಾಡಿದ್ದೀನಿ. ನೀರು ನೋಡ್ಕೊಂಡು ಹಾಕಿ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಈ ಥರ ಇರಬೇಕು. ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ನಾನು 1 ಚಮಚ ಉಪ್ಪು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕಲಿಸ್ಕೊಳ್ಳಿ. ಇವಾಗ ನಿಮ್ಮ ಹತ್ರ ಕಬ್ಬಿಣದ ಬಾಣಲೆ ಇದ್ರೆ ಅದನ್ನ ಯೂಸ್ ಮಾಡ್ಬೋದು. ಯಾವುದಾದ್ರೂ ಒಂದು ತವಾ ತಗೊಳ್ಳಿ, ಅದಕ್ಕೆ ಎಣ್ಣೆ ಹಚ್ಚಿ. ದೋಸೆ ಮಾಡುವಾಗ ನಿಮಗೊಂದು ಟಿಪ್ಸ್, ನೀವು ಯಾವುದಾದ್ರೂ ಒಂದೇ ಎಣ್ಣೆಯನ್ನು ಕಾವಲಿಗೆ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಳ್ಳೆಣ್ಣೆ ಇರ್ಬೋದು, ತೆಂಗಿನ ಎಣ್ಣೆ ಇರ್ಬೋದು, ಅಥವಾ ಸಾಸಿವೆ ಎಣ್ಣೆ ಇರ್ಬೋದು, ಯಾವುದಾದ್ರೂ ಒಂದನ್ನೇ ಹಚ್ಚಿದೆ ಕಾವಲಿಯಲ್ಲಿ ಅಂಟ್ಕೊಳ್ಳಲ್ಲ. ಈ ಥರ ಕರೆಕ್ಟ್ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಳಿ. ಈ ಥರ ತೆಳುವಾಗಿ ದೋಸೆ ಹೊಯ್ಬೇಕು. ಅದಕ್ಕೇ ನೀರು ದೋಸೆ ಅಂತ ಹೇಳ್ತಾರೆ. ಆಮೇಲೆ ಮುಚ್ಚಳ ಮುಚ್ಚಿ 2 ನಿಮಿಷ ಚೆನ್ನಾಗಿ ಬೇಯಿಸಿ. ಮೀಡಿಯಮ್ ಲೋ ಫ್ಲೇಮಲ್ಲಿ ಇಡಬೇಕು. ಮೇಲೆ ಸ್ವಲ್ಪ ಡ್ರೈ ಆದಾಗ ಅದನ್ನು ಸೈಡ್ನಿಂದ ಎಬ್ಬಿಸಿ. ಇದು ಒಂದೇ ಸೈಡ್ ಕಾಯುವಂಥ ದೋಸೆ. ಇದನ್ನು ಇನ್ನೊಂದು ತಟ್ಟೆಗೆ ಹಾಕಿ 2 ನಿಮಿಷ ಆರಲು ಬಿಡಿ. ಆಮೇಲೆ ಈ ರೀತಿ ಫೋಲ್ಡ್ ಮಾಡಿ ಸೈಡ್ಗೆ ಇಡಿ. ಇನ್ನೊಂದು ದೋಸೆ ಮಾಡೋಣ. ಕಾವಲಿಯನ್ನು ಜಾಸ್ತಿ ಹೀಟ್ ಮಾಡಬೇಡಿ. ಅದಕ್ಕೆ ಎಣ್ಣೆ ಹಾಕಿ ಇನ್ನೊಮ್ಮೆ ದೋಸೆ ಹೊಯ್ಯಿರಿ. 2 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸಬೇಕು. ಹೀಗೆ ಎಲ್ಲ ದೋಸೆಯನ್ನು ತಯಾರು ಮಾಡಿ ಇಟ್ಕೊಳ್ಳೋಣ. 2 ಕಪ್ಪಲ್ಲಿ 10ರಿಂದ 15 ದೋಸೆ ಆಗುತ್ತೆ. ನೀರು ದೋಸೆಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳಿದರೆ ನೀರು ಚಟ್ನಿ, ತೆಂಗಿನಕಾಯಿ, ಹಸಿಮೆಣಸು, ಸ್ವಲ್ಪ ಉಪ್ಪು, ಹುಳಿ ಹಾಕಿ ಮಾಡುವಂತಹ ಸುಲಭವಾದ ಚಟ್ನಿ. ನಾನ್ ವೆಜಿಟೇರಿಯನ್ ಆಗಿದ್ದರೆ ಚಿಕನ್ ಸಾರು ಜೊತೆಗೆ ಸವಿತಾರೆ. ಇದರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳಿದ್ರೆ ತೆಂಗಿನ ತುರಿ ಮತ್ತು ಬೆಲ್ಲದ ಮಿಶ್ರಣ. ಇದಾಗಿದೆ. ಇವಾಗ ಇದನ್ನು ತಟ್ಟೆಗೆ ಹಾಕೋಣ. ನೀರು ದೋಸೆ ಬಹಳ ಬೇಗ ಆಗುತ್ತೆ. ರೆಡಿಮೇಡ್ ಅಕ್ಕಿ ಹಿಟ್ಟಲ್ಲಿ ಕೂಡ ಇದೇ ನೀರು ದೋಸೆಯನ್ನು ಮಾಡ್ತಾರೆ. ಇದಕ್ಕೆ ಗವಣ್ ಅಂತ ಹೇಳ್ತಾರೆ. ಮುಂಬೈ, ಮಹಾರಾಷ್ಟ್ರ ಕಡೆ ಇದು ತುಂಬ ಫೇಮಸ್ಸು. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಟ್ರೈ ಮಾಡಿ. ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಹೇಗಾಗಿದೆ ಅಂತ. ಚಾನಲ್ನ ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.